ಅಯ್ಯೋ ನಾಚ್ಕೊಳ್ತಾ ಇರೋದು ನೋಡಿ. ಈಗಲೇ ಇಷ್ಟೊಂದು ನಾಚ್ಕೊಂಡ್ರೆ ಹೇಗಮ್ಮ? ಇನ್ನೂ ಮದುವೆ ಆಗಿ ಫಸ್ಟ್ ನೈಟ್ನಲ್ಲಿ ನಾಚ್ಕೊಳ್ಳೋದು ತುಂಬಾ ಇದೆ. ಹೋಗಿ ಸಾಕ್ಷಿ, ಏನೇನೋ ಮಾತಾಡ್ತೀಯ. ನಾನು ಈ ಸಲ ಆದಿತ್ಯನ ತಲೆಗೆ ತುಂಬಿರೋದು ಮಾಮೂಲಿ ಬಾಂಬ್ ಅಲ್ಲ, ಇಟ್ಸ್ ಎ ಟೈಮ್ ಬಾಂಬ್. ಇಷ್ಟೊತ್ತಿಗೆ ಬ್ಲಾಸ್ಟ್ ಆಗಿರುತ್ತೆ. ಹೇಗಿದೆಯೋ ಅದೇ? ಎನಿವೆ ಕಂಗ್ರಾಟ್ಸ್ ಕಣೋ. ನಿನ್ನ ಈ ರೀತಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಇಷ್ಟಕ್ಕೆ ಖುಷಿ ಪಟ್ರೆ ಹೇಗೆ? ಇನ್ನ ನಿಮಗೆ ತುಂಬಾ ಖುಷಿ ಕೊಡೋದಿದೆ. ನಾನು ಮದುವೆಗೆ ಬಂದಿದ್ದೀರಾ, ನಿಮಗೆ ತೃಪ್ತಿ ಆಗೋದು ಖುಷಿ ಕೊಡದೇ ಇದ್ರೆ ನಾನು ಮದುವೆ ಆಗೇನು ಪ್ರಯೋಜನ? ಏನೋ ಅದಿ, ನಮ್ಗೆಲ್ಲ ಅಷ್ಟೊಂದು ಖುಷಿ ಕೊಡ್ಬೇಕು ಅಂತ ಅನ್ಕೊಂಡಿದೀಯಾ? ಮದುವೆ ಆದ್ಮೇಲೆ ನಮ್ಮ ಜೊತೆಲೇ ಇದ್ಬಿಡ್ತೀಯಾ? ನೀನು ಹಾಗೆ ಬಂದ್ರೆ ನಮಗೆಲ್ಲ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಸ್ವಲ್ಪ ತಾಳ್ಮೆಯಿಂದ ಇರಜ್ಜಿ. ಯಾಕೆ ಎಷ್ಟು ಎಕ್ಸೈಟ್ ಆಗ್ತಿದ್ಯಾ? ಇನ್ನ ಮದುವೆನೇ ಸ್ಟಾರ್ಟ್ ಆಗಿಲ್ಲ. ಎಲ್ಲಿ ಆರ್ಯ ಇನ್ನ ಬಂದಿಲ್ವಾ? ಬರ್ತಾನೆ, ಯಾರು ಬರ್ದೇ ಇದ್ರು ಅವ್ನು ನಿನ್ ಮದ್ವೆಗೆ ಬಂದೇ ಬರ್ತಾನೆ. ಅದೇ ಅನ್ಕೊಂಡೆ, ಅವನ್ ಬರ್ದೆ ಮದ್ವೆಗೆ ನಡೀತೆ ಅಂತ. ಬರ್ಲಿ ಬರ್ಲಿ, ವೇಟ್ ಮಾಡ್ತೀನಿ. ಆದಿತ್ಯ ಅವರೇ ಬನ್ನಿ, ಟೈಮ್ ಆಗ್ತಿದೆ, ಶಾಸ್ತ್ರ ಶುರು ಮಾಡೋಣ. ಇರಿ ಪುರೋಹಿತ್ರೆ, ಇನ್ನ ಇಬ್ರು ಇಂಪಾರ್ಟೆಂಟ್ ಗೆಸ್ಟ್ ಬರೋರು ಇದಾರೆ, ಬಂದ್ಮೇಲೆ ಶುರು ಮಾಡೋಣ. ಇಂಪಾರ್ಟೆಂಟ್ ಗೆಸ್ಟಾ? ಯಾರದು? ಬಂದ್ಮೇಲೆ ನಿನಗೆ ಗೊತ್ತಾಗ್ತಮ್ಮ. ಬಂದ್ರು ನೋಡಿ ಅವರೇ. ಪುರೋಹಿತ್ರೆ, ಕಾರ್ಯಕ್ರಮ ಶುರು ಮಾಡ್ಬೋದು. ಮಾವ ತುಂಬ ಹೊತ್ತಾಯ್ತಾ ಬಂದು? ಇಲ್ಲ, ಸ್ವಲ್ಪ ಹೊತ್ತಾಯ್ತು. ಗುಡ್ ಲಕ್ ಬಾಂಬ್ ಇದಾ? ಥ್ಯಾಂಕ್ ಯು. ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ? ಆದಿತ್ಯನ ನೋಟ ಮಾತು ಹೊರಟಾಗಿರ್ಬೋದಷ್ಟೇ, ಅವನ ಮನಸ್ಸು ತುಂಬ ಒಳ್ಳೇದು. ನೀನು ಅವನ ಜೊತೆ ತುಂಬ ಚೆನ್ನಾಗಿರ್ತೀಯ. ಒಳ್ಳೇದಾಗಲಿ. ಅಣ್ಣ, ನೀವು ನನ್ನ ಮದುವೆಗೆ ಬಂದಿರೋದು ತುಂಬ ಖುಷಿ ಆಗ್ತಿದೆ ನನಗೆ. ಈ ಸಮಯದಲ್ಲಿ ಡ್ಯಾಡಿನೂ ಇದ್ದಿದ್ರೆ ಚೆನ್ನಾಗಿರೋದು. ನಿರೋಷ, ಇಂಥ ಶುಭ ಸಂದರ್ಭದಲ್ಲಿ ಅಂಥ ಕೆಟ್ಟ ಮನುಷ್ಯನ ಯಾಕೆ ನೆನೆಸ್ಕೊತಾ ಇದೆಯಾ? ಅವನು ಇಲ್ಲಿಗೆ ಬರದೇ ಇರೋದೇ ಒಳ್ಳೇದಾಯ್ತು. ಅವನ ಆಶೀರ್ವಾದದಿಂದ ನಿನ್ಗೆ ಒಳ್ಳೇದಾಗೋದಕ್ಕಿಂತ ಜಾಸ್ತಿ ಕೆಟ್ಟದ್ದೇ ಆಗುತ್ತೆ. ಅವನ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಪ್ಲೀಸ್. ಆದಿ, ಅಲ್ಲಿ ನೋಡೋ ನಿನ್ ತಮ್ಮ ಹೇಗ್ ಬರ್ತಾ ಇದ್ದಾನೆ ಅಂತ. ಆರ್ತಿ, ಅವರಿಬ್ರು ಬರ್ತಾ ಇರೋದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಅವರಿಬ್ರು ಜೋಡಿ ಹೇಳಿ ಮಾಡಿಸ್ತಾಗಿದೆ ಅಲ್ವಾ? ಇನ್ನೇನು ಚಿಕ್ಕ ಮಗುನ
ಈ ಚೇಷ್ಟೆಲ್ಲ ಅಂತ ಇಟ್ಕೊಳ್ಬೇಡ, ತೆಗಿ ಕೈ. ಕಂಗ್ರಾಟ್ಸ್ ಬ್ರದರ್, ಹ್ಯಾಪಿ ಮ್ಯಾರಿಡ್ ಲೈಫ್. ಇರಪ್ಪ, ವಿಶ್ ಮಾಡೋದಕ್ಕಿಂತ ಟೈಮ್ ಇದೆ. ಹಾಗೆ ಒಂದು ಸಣ್ಣ ಟ್ವಿಸ್ಟು ಇದೆ. ಏನ್ ಸರ್ ಟ್ವಿಸ್ಟ್? ಆರ್ಯ ಅವ್ರ ಕೈಲಿ ನಂಗೆ ತಾಳಿ ಕಟ್ಟಿಸ್ತೀರಾ? ಪಾಪ ಆದಿ ಹಸಿ ಮನೆ ಮೇಲೆ ಕೂತ್ಕೋ. ಸ್ಮರಾಮಿ. ಏನೋ ಇದು, ಯಾಕೆ ಹಿಂಗೆ ನಡ್ಕೋತಾ ಇದೆಯಾ? ಕೂತ್ಕೊಳ್ಳೋ. ಇವಳನ್ನ ಯಾವನ್ ಮದುವೆ ಆಗ್ತಾನೋ ಅವನೇ ಕೂತ್ಕೊಂಡ್ಲಿ, ಅವನೇ ತಾಳಿ ಕಟ್ಲಿ. ಅದಿ ಏನು ಅಂತ ಮಾತಾಡ್ತಿದ್ಯೋ? ನೀನ್ ಎಲ್ವೇನೋ ನನ್ನ ಮದ್ವೆ ಆಗೋದು? ಆಗ ಅನ್ಕೊಂಡಿದ್ದೆ, ಆದ್ರೆ ಈಗಲ್ಲ. ನನಗೆ ನಿನ್ನ ಮದುವೆ ಯಾಕೆ ಇಷ್ಟ ಇಲ್ಲ. ಆದಿತ್ಯ, ಏನ್ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನ್ಗೆ? ಇದೆ. ಇರೋದಿಕ್ಕೆ ಮದ್ವೆಗ್ ಮುಂಚೆನೆ ನನಗೆ ಮೋಸ ಮಾಡ್ದಲ್ಲ ಮದ್ವೆ ಆಗಲ್ಲ ಅಂತ ಹೇಳ್ತಿರೋದು. ಮದ್ವೆಗ್ ಮುಂಚೆನೆ ಈ ರೀತಿ ಮೋಸ ಮಾಡಿ ನನಗೆ ಬೆನ್ನಿಗೆ ಚೂರಿ ಹಾಕಿದಳಲ್ಲ, ಇಂಥವಳ ಮದುವೆ ಆದ್ರೆ ನನಗಿಂತ ದೊಡ್ಡ ಮುಟ್ಟಾಳ ಈ ಪ್ರಪಂಚದಲ್ಲಿ ಇರಲ್ಲ. ಇವಳು ಇಂಥವಳು ಅಂತ ಗೊತ್ತಾದ್ಮೇಲೂ ಇವಳನ್ನ ಮದ್ವೆ ಹಾಕ್ಬೇಕಾ? ನೆಫೋ. ಏನ್ ಮಾತಾಡ್ತಿದ್ಯೋ? ನಿರೋಷ ಏನ್ ಮೋಸ ಮಾಡಿದೆ ನಿಂಗೆ? ಯಾಕೆ ನಿಮಗೆ ಗೊತ್ತಿಲ್ವಾ? ಕೇಳಿ ಇವಳನ್ನ. ಅವಳು ಮಾತ್ರ ಅಲ್ಲಮ್ಮ, ನೀವು ಕೂಡ ನನಗೆ ಮೋಸ ಮಾಡಿದ್ರಿ. ಈ ಸಾಕ್ಷಿ ಇವಳು ನನಗೆ ಮೋಸ ಮಾಡಿದ್ಲು. ನನಗೆ ಯಾರು ಮೋಸ ಮಾಡಿದ್ರು ನಾ ದೇವ್ರ ಥರ ಪೂಜಿಸು ನಮ್ಮಮ್ಮ ನನಗೆ ಮೋಸ ಮಾಡಲ್ಲ ಅಂದ್ಕೊಂಡಿದ್ದೆ. ಆದರೆ ನೀವು ನನಗೆ ಮೋಸ ಮಾಡಿಬಿಟ್ರಲ್ಲಮ್ಮ. ನಾನು ನಮ್ದವರೆಲ್ಲ ನನಗೆ ಮೋಸ ಮಾಡ್ತಾನೆ ಬಂದ್ರಲ್ಲಮ್ಮ. ಇವ್ರ ಜೊತೆ ಸೇರಿ ನೀನು ನನಗೆ ಮೋಸ ಮಾಡಿಬಿಟ್ಟೆ. ಮದುವೆಗೆ ಅಂತ ಕರೆಸಿ ತಾಳಿ ಕೊಟ್ಟೋ ಟೈಮಲ್ಲಿ ಇಲ್ದಿರೋ ಸೀನ್ ಕ್ರಿಯೇಟ್ ಮಾಡ್ತಿದ್ಯಲ್ಲ, ಸರಿನಾ? ನೀನು ನನಗೆ ಹೇಳಕ್ ಬರಬೇಡ ಆರ್ಯ. ಇವರೆಲ್ಲ ಒಳ್ಳೆಯವ್ರು, ಹಾಗೆ ಮುಕ್ಕೋಡ್ ಹಾಕೊಂಡಿರೋ ವಿಕಾರ ರೂಪದವರು. ನಿನಗವ್ರ ನಿಜವಾದ ರೂಪ ಗೊತ್ತಿಲ್ಲ. ನೀನು ನನ್ನ ಪರಿಸ್ಥಿತಿಲಿ ಇದ್ದಿದ್ರೆ ಗೊತ್ತಾಗ್ತಿತ್ತು ಇವರೆಲ್ಲ ಸೇರ್ಕೊಂಡು ನನ್ಗೆ ಎಷ್ಟು ಮೋಸ ಮಾಡಿದ್ದಾರೆ ಅಂತ. ನಮ್ಮಮ್ಮ ಸಾಕ್ಷಿ. ನಾ ಮದ್ವೆ ಆಗೋ ಹುಡುಗಿ. ಎಲ್ರೂ ಸೇರಿ ನನಗೆ ಗೊತ್ತಿಲ್ಲದೆ ನನ್ನ ವೈರಿಗೆ ಲೋನ್ ಕೊಡ್ಸಿದ್ರು. ಅದು ನನ್ನ ಕಣ್ಣಿಗೆ ಮಣ್ಣೆರ್ಚಿ. ಇವನಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲದೆ ನನ್ನಿಂದನೇ ದುಡ್ಡು ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನನಗೆ ಮೋಸ ಮಾಡ್ತಾನೆ. ಇವನ್ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ನೇಣ್ ಹಾಕೊಂಡ್ಬಿಡ್ತಿದ್ದೆ. ಮಾನ್ ಗೆಟ್ಟವನು ಇವಂದು ಒಂದು ಜನ್ಮನ. ಥು.
ನಾನು ನಿನ್ನ ಪ್ರೀತಿಸಿದವನು, ನೀನು ನನ್ನ ಮದುವೆ ಆಗ್ಬೇಕಾದ್ರೆ ಹುಡುಗಿ. ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ಗೊತ್ತಾ? ನಾನ್ ಮನೆ ಬಿಟ್ಟು ಬಂದಾಗ ನೀನ್ ನಂಗೆ ಆಶ್ರಯ ಕೊಟ್ಟೆ, ನನಗೆ ಸಪೋರ್ಟ್ ಆಗಿರ್ತೀಯ ಅನ್ಕೊಂಡಿದ್ದೆ. ಆದ್ರೆ ನೀನ್ ಮಾಡಿದ್ದೇನು ಬೆನ್ನಿಗೆ ಚೂರಿ ಹಾಕೋ ಕೆಲ್ಸ. ಕೊನೆಗೂ ಪ್ರೂವ್ ಮಾಡ್ಬಿಟ್ಟಲ್ಲೇ ನೀ ಚಿದಂಬರಂ ಮಗಳು ಅನ್ನೋದ್ನ. ಎಲ್ಲೋಗುತ್ತೆ ಅಪ್ಪನ್ ಬುದ್ಧಿ? ನಿನಗೆ ಮದ್ವೆ ಆಗೋ ಹುಡುಗನ್ಗಿಂತ ನಿಮ್ಮ ಅಣ್ಣನೇ ಹೆಚ್ಚಾದ ಅಲ್ವಾ? ಇಷ್ಟೆಲ್ಲ ಆದ್ಮೇಲೂ ನಿನ್ ಮದ್ವೆ ಆದ್ರೆ ನಿಮ್ಮ ಅಪ್ಪನ ಮಾತು ಕೇಳ್ಕೊಂಡು ಊಟದಲ್ಲಿ ವಿಷ ಹಾಕಿದ್ರು ನಂಗೆ ಆಶ್ಚರ್ಯ ಇಲ್ಲ ಕಣೆ. ದ್ರೋಹಿ ಕಣೆ ನೀನು. ಅದೇ ನಾನು ಬೇಕು ಅಂತ ಮಾತಾಡ್ಬೇಡ. ನಿನಗೆ ನನ್ನ ಹತ್ರ ಮಾತಾಡೋ ಹಕ್ಕಿಲ್ಲ, ನನ್ನ ಮದ್ವೆ ಆಗೋ ಯೋಗ್ಯತೆನೂ ಇಲ್ಲ. ಮಾತಾಡ್ಬೇಡ. ಚಿದಂಬರಂಗೆ ಬೇಲ್ ಕೊಡ್ಸಿದ್ ಯಾರು? ನೀನೇ ತಾನೆ? ನಿಮ್ಮೆಲ್ರಿಗೂ ಒಂದ್ ಮಾತು ಹೇಳ್ತೀನಿ ಕೇಳಿ. ನೀವ್ ಯಾವ ಸತ್ಯನ ಇಷ್ಟು ದಿನ ನನ್ನಿಂದ ಮುಚ್ಚಿಟ್ಟಿರೋ ಆ ಸತ್ಯ ಈಗ ಬೆಳಕಿಗೆ ಬಂದಿದೆ. ನನಗೂ ನಿಜ ಹೇಳೋರು ಇದ್ದಾರೆ. ಯಾವ ಸತ್ಯಕ್ಕೆ ನೀವು ಸಮಾಧಿ ಕಟ್ಬೇಕು ಅಂತ ಇಷ್ಟು ದಿನ ಕಾದ್ರೋ ಅದು ಆಚೆ ಬಂದಾಗ ನೋಡಿ ಹೇಗೆಲ್ಲರೂ ತಲೆ ತಗ್ಗಿಸ್ಕೊಂಡು ನಿಂತಿದ್ದಾರೆ. ಇದು ಸತ್ಯಕ್ಕೂ ಸುಳ್ಳುಗೂ ಇರೋ ವ್ಯತ್ಯಾಸ. ನಿನ್ನ ಮದುವೆ ಆಗೋ ನನಗೆ ಓಡಾಡದೆ ಇರೋ ಹಾಗೆ ಮಾತಾಡದೆ ಇರೋ ಹಾಗೆ ಮಾಡ್ದ ಆ ಚಿದಂಬರಂ. ಅಂತವನಿಗೆ ಬೆಲ್ ಕೊಡ್ಸ್ದೆ ಅಲ್ವಾ ನೀನು? ನಿನ್ನ ನಾನ್ ಮದುವೆ ಆಗ್ಬೇಕಾ? ಇಂಪಾಸಿಬಲ್. ನೀವುಗಳೆಲ್ಲ ಏನ್ ಯೋಚನೆ ಮಾಡ್ತಾ ಇದ್ರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ನಿನ್ನೆನೇ ವಿಷಯ ಗೊತ್ತಾದ್ರು ಇವತ್ತಿನವರೆಗೂ ಯಾಕೆ ಕಾದೆ ಅಂತ ತಾನೆ. ನಾನು ನಿನ್ನೆನೇ ವಿಷಯ ಹೇಳಿದ್ರೆ ಒಬ್ರಿಗೋ ಇಲ್ಲ ಇಬ್ಬರಿಗೋ ವಿಷಯ ಗೊತ್ತಾಗ್ತಿತ್ತು. ನಾನು ನಿಮ್ಗಳ ತರ ಪ್ಲಾನ್ ಮಾಡಿ ಎಲ್ರೂ ಒಟ್ಟಿಗೆ ಸೇರಿಸಿ ಬುದ್ಧಿ ಕಳ್ಸೋಣ ಅಂತ ಸುಮ್ಮನೆ ಇದ್ದೆ. ಅದೇ ನಿನ್ನಿಂದ ವಿಷಯ ಮುಚ್ಚಿಟ್ಟು ತಪ್ಪು ಮಾಡಿದ್ದೀನಿ ಕಣೋ. ನಿಜ, ನಿನಗೆ ನನ್ನ ಮೇಲೆ ಕೋಪ ಬಂದಿದೆ, ಅದು ನಿಜ. ಬೇಕಾದ್ರೆ ಎರಡೇಟು ಹೊಡೆದು ಬಿಡು, ಆದ್ರೆ ಮದ್ವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ್ವು. ನಿನ್ನ ಬಿಟ್ಟು ನನ್ ಕಲಿರಕ್ಕಾಗಲ್ಲ. ನಿನ್ನಂತೋಳ ಮದುವೆ ಹಾಕಿಂತ ಯಾವ್ದಾದ್ರು ಹಾಳ್ ಬಾವಿಗೆ ಬಿದ್ದು ಸಾಯದ್ ಮೇಲೂ ಎಲ್ಲ ಗೊತ್ತಿದ್ದು ನಾನು ನಿನ್ನ ಮದುವೆ ಆಗ್ತೀನ? ನೋ, ನೆಬೋ. ಅದೇ ನಿಂತ್ಕೊಳ್ಳೋ, ಅದೇ ನಿನ್ನ ಕಾಲ ಬೀಳ್ತಿರ್ಕೊಳ್ಳೋ, ನನ್ನ ಬಿಟ್ಟು ಹೋಗ್ಬೇಡ. ಆದಿತ್ಯ ಪ್ಲೀಸ್ ಮಾತು ಕೇಳು. ಅವಳು ಇನ್ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ, ಅವಳನ್ನ ಬಿಟ್ಟು ಹೋಗ್ಬೇಡ ಪ್ಲೀಸ್. ನೀವು ಒಳ್ಳೆ ವಹಿಸ್ಕೊಂಡ್ ಬರಬೇಡಿ. ಅದೇ ನೋಡು, ಅವರು ಬೇಕು ಅಂತ ನಿನಗೆ ಸುಳ್ಳು ಹೇಳಿಲ್ಲ. ಸಮಯ ಸಂದರ್ಭ ಆಗಿತ್ತು. ಎಲ್ಲಿ ನಿನಗೆ ಸತ್ಯ ಹೇಳಿದ್ರೆ ಸಿಟ್ಟು ಮಾಡ್ಕೋತೀವಿ ಅಂತ ವಿಷಯನ ಮುಚ್ಚಿಟ್ಟಿದ್ದಾರೆ. ಈಗೇನು ಅವ್ರೆಲ್ಲರೂ ನಿನಗೆ ಕ್ಷಮೆ ಕೇಳ್ಬೇಕಾ? ಅವ್ರೆಲ್ಲರ ಪರವಾಗಿ ನಾನು ನಿನಗೆ ಕ್ಷಮೆ ಕೇಳ್ತೀನಪ್ಪ. ದಯವಿಟ್ಟು ಒಂದು ನಿರೋಷ ಮದುವೆ ನೋಡಿ. ನೀವು ನನಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ನೀವು ಆ ಯೋಗ್ಯತೆನ ಯಾವತ್ತೋ ಕಳ್ಕೊಂಡಿದ್ದೀರಾ. ಅದೇ ನನ್ನ ತಂಗಿ ನಿರೋಷ ವಿಷಯ ಮುಚ್ಚಿಟ್ಟಿದ್ದು ತಪ್ಪು, ನಾನು ಒಪ್ಕೋತೀನಿ. ಅದು ನಿನ್ ದುಡ್ಡು ಅಂತ ಗೊತ್ತಿದ್ರೆ ದೇವರಾಣೆ ತಗೋತಿರಲ್ಲ ಕಣೋ. ಓ, ಗೊತ್ತಾದ್ಮೇಲೆ ವಾಪಸ್ ತಂದು ಕೊಡ್ಬೇಕಿತ್ತು, ನಿರೋಷಾಗಿ ಬೈಬೇಕಿತ್ತು ಅಂತನಾ? ಏನೋ ಪರಿಸ್ಥಿತಿ ಕಣೋ, ಗೊತ್ತಾಗ್ಲಿಲ್ಲ. ಆಯ್ತಪ್ಪ, ಆಯ್ತು, ನಾನು ಸರಿ ಇಲ್ಲ. ನನ್ನ ತಂಗಿ ನಿರೋಷ ತುಂಬಾ ಒಳ್ಳೆಯವಳು ಕಣೋ. ಏನು ಕೆಟ್ಟಗಳಿಗೆ ಎಲ್ಲ ಆಗೋಯ್ತು. ಪ್ಲೀಸ್ ಎಲ್ಲ ಮರ್ತು ಬಿಡು. ನನಗೋಸ್ಕರ ಅಲ್ಲ, ನಿಮ್ಮ ಮನೆಯವ್ರಿಗೋಸ್ಕರನೂ ಅಲ್ಲ, ನಿನ್ನ ಪ್ರಾಮಾಣಿಕವಾದ ಪ್ರೀತಿಗೋಸ್ಕರ.
ನೀನು ನಿರೋಷನ್ನ ತುಂಬ ಇಷ್ಟಪಟ್ಟಿದ್ಯಾ. ಅವಳು ನಿನ್ನ ಮನಸಾರ ಇಷ್ಟಪಟ್ಟಿದ್ದಾಳೆ ಅಲ್ವಾ? ಶಿಕ್ಷಿಸೋದು ಮನುಷ್ಯ ಗುಣ, ಕ್ಷಮಿಸೋದು ದೈವ ಗುಣ ಅಂತಾರೆ. ಪ್ಲೀಸ್ ಕಣೋ, ನಮ್ಮೆಲ್ರೂ ಕ್ಷಮಿಸ್ಬಿಡು. ನನ್ನ ತಂಗಿ ನಿರೋಷನ್ ಮದುವೆ ಪ್ಲೀಸ್ ಪ್ಲೀಸ್ ಕಣೋ. ಬಾ ಬರೋ ನಡೀರಿ. ನನ್ನಿಂದ ನಮ್ಮ ಮನೆಯವ್ರನ್ನ ದೂರ ಮಾಡಕ್ಕೆ ಕಾರಣ ನೀನು. ನಿನ್ನ ಮಾತ್ರ ನಾ ಸುಮ್ಮನೆ ಬಿಡಲ್ಲ ಕಣೋ, ಮುಗಿಸ್ತೀನಿ. ಆಮೇಲೆ ಬಂದು ನನ್ನ ಮೀಟ್ ಮಾಡು. ಈಗ ಹೋಗು. ಈಗೇನಂತೀರಿ ಚಿದಂಬರಂ? ನಾನು ಅನ್ಕೊಂಡಂಗೆ ಆಯ್ತು. ನಾನಿಟ್ಟು ಬಾಂಬು ಸರಿಯಾದ ಟೈಮ್ಗೆ ಬ್ಲಾಸ್ಟ್ ಆಗಿ ಮದ್ವೆ ನಿಂತು ಹೋಯ್ತು. ಇನ್ನು ಯಾವತ್ತಿಗೂ ಜೋಡ್ಸೋಕ್ ಆಗದೆ ಇರೋ ಮಟ್ಟಕ್ಕೆ ಆ ಸೂರ್ಯನ ಮನೆ ಛಿದ್ರ ಛಿದ್ರ ಆಗೋಯ್ತು. ಹೇಗಿದೆ ನನ್ನ ಮಾಸ್ಟರ್ ಪ್ಲಾನ್? ಶಭಾಷ್ ಶಾರ್ಮಿ, ಶಭಾಷ್, ಮೆಚ್ಚಿದೆ ನೀನು. ಕೊನೆಗೂ ಅಂದ್ಕೊಂಡದನ್ನ ಸಾಧಿಸಿ ತೋರಿಸ್ಬಿಟ್ಟೆ. ಪಾಪ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಾನು ಕೇಳಿದ್ದೆ, ಒಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರುತ್ತಾಳೆ ಅಂತ. ಆದ್ರೆ ಇವತ್ತು ಒಬ್ಬ ಗಂಡಸಿನ ನಾಶದ ಹಿಂದೆ ಅದೇ ಹೆಣ್ಣಿರ್ತಾಳೆ ಅನ್ನೋದನ್ನ ನೀನು ಪ್ರೂವ್ ಮಾಡಿ ತೋರಿಸ್ಬಿಟ್ಟೆ. ವೆರಿ ಗುಡ್. ಕೇಳು, ನಿನಗೇನು ಬೇಕೋ ಕೇಳು, ಇವತ್ತು ಕೊಡ್ತೀನಿ. ನಿಮ್ಮಿಂದ ನನಗಾಗಬೇಕಾಗಿರೋ ಸಹಾಯ ತುಂಬಾ ಇದೆ. ಆದ್ರೆ ಈಗ ಬೇಡ, ಸಮಯ ಬಂದಾಗ ಕೇಳ್ತೀನಿ. ಬಟ್ ಒಂದ್ ಮಾತು, ನನ್ನ ಯಾವುದೇ ಕಾರಣಕ್ಕೂ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಖಂಡಿತ ಇಲ್ಲ ಅರ್ಪಿತಾ. ನೀನು ಹೇಗೆ ಆದಿತ್ಯ ನಿರೋಷನ ದೂರ ಮಾಡಿದ್ಯೋ ಹಾಗೆ ಸಾಕ್ಷಿ ರಂಜಿತನ ದೂರ ಮಾಡಿಬಿಡು. ನೀನು ಕೇಳಿದ್ದನ್ನು ಕೊಡ್ತೀನಿ. ಅಲ್ಲ, ನೀನು ಹೇಳ್ದಾಗೆ ಕೇಳ್ಕೊಂಡು ನಿನ್ನ ಹತ್ರನೇ ಬಿದ್ದಿರ್ತೀನಿ. ನೀವು ಅದನ್ನ ಹೇಳೋದೇ ಬೇಡ. ನನ್ನ ನೆಕ್ಸ್ಟ್ ಟಾರ್ಗೆಟ್ ಏನಿದ್ರು ಅವರಿಬ್ರೆ. ಆದ್ರೆ ಈ ಆದಿತ್ಯನ ವಿಷಯದಲ್ಲಿ ನಾನು ಸುಮ್ಮನಿರೋ ಹಾಗಿಲ್ಲ. ಯಾಕೆಂದ್ರೆ ಈ ಆದಿತ್ಯಂಗೆ ಅವ್ರ ಅಮ್ಮ ಆರ್ತಿ ಅಂದ್ರೆ ತುಂಬಾ ಪ್ರೀತಿ. ಆ ಆರ್ತಿಗೆ ಸೂರ್ಯ ಅಂದ್ರೆ ಅಷ್ಟೇ ಒಲವು. ಅವಳು ಆದಿತ್ಯನು ಸೂರ್ಯನು ಒಂದು ಮಾಡಿದ್ರೆ ಸುಮ್ಮನಿರಲ್ಲ. ಆಕೆನಾದ್ರೂ ಅವರಿಬ್ರು ಒಂದಾಗ್ಬಿಟ್ರೆ ಮತ್ತೆ ಆದಿತ್ಯ ನಿರೋಷನ್ ಮದ್ವೆ ಆಗೋಗುತ್ತೆ. ಅದ್ಯಾಕೆ ಸಾಧ್ಯ? ಈಗಾಗಲೇ ಆದಿತ್ಯ ಅವ್ರನ್ನ ಬಿಟ್ಟು ಹೋಗಿದ್ದಾನಲ್ಲ. ಆರ್ತಿ ಮತ್ತೆ ಇವರನ್ನೆಲ್ಲ ಒಂದು ಮಾಡೋ ಅಷ್ಟೊತ್ತಿಗೆ ನಿರೋಷಗೆ ಬೇರೆ ಗಂಡು ನೋಡಿ ನಾನು ಮದುವೆ ಮಾಡಿಬಿಡ್ತೀನಿ. ನೀವು ಹಗ್ಲಗನ್ಸ್ ಕಾಣ್ತಿದ್ದೀರಾ. ನಿರೋಷ ಇನ್ನೂ ಆದಿತ್ಯನ ಮರ್ತಿಲ್ಲ. ಅಲ್ದೆ ಆ ಆದಿತ್ಯ ಸೂರ್ಯ ಮಧ್ಯೆ ಇರೋ ದ್ವೇಷ ತುಂಬಾ ದಿನ ಹೀಗೆ ಇರಲ್ಲ. ನೀನು ಹೇಳ್ತಿರೋದು ನಿನಗೆ ವಿಚಿತ್ರ ಅನಿಸ್ತಿಲ್ವಾ? ಅದೇನು ಹೇಳ್ಬೇಕು ಅಂತಿದ್ಯಾ ಸ್ವಲ್ಪ ಸರಿಯಾಗಿ ಬಿಡಿಸಿ ಹೇಳು. ಈ ಹಿಂದೆ ನಾನು ಆ ಸೂರ್ಯ ಮತ್ತೆ ಆರ್ತಿನ ಬೇರೆ ಬೇರೆ ಮಾಡಿದ್ದೆ. ಒಂದಲ್ಲ ಎರಡಲ್ಲ, 20 ವರ್ಷ ಅವರಿಬ್ರು ಬೇರೆ ಬೇರೆ ಇದ್ರು. ಆದ್ರೆ ಈಗ ಮತ್ತೆ ಅವರಿಬ್ರು ಒಂದಾಗಿಲ್ವಾ? ಸಾಲದಕ್ಕೆ ಮನೆಯವರೆಲ್ಲ ಒಂದಾಗಿ ನನ್ನನ್ನು ಆಚೆ ಕಳಿಸಿದ್ದಾರೆ. ಆ ಸೂರ್ಯನ ಮನೆಯಲ್ಲಿ ಯಾರು ಎಷ್ಟೇ ಜಗಳ ಆಡಿದ್ರು, ಯಾರಿಗೆ ಯಾರ ಮೇಲೆ ಎಷ್ಟೇ ಬೇಜಾರಾಗಿದ್ರು, ಒಬ್ರು ಕಣ್ಣೀರು ಹಾಕಿದ್ರೆ ಸಾಕು, ಎಲ್ಲರೂ ಒಂದಾಗ್ಬಿಡ್ತಾರೆ. ಅದು ಆ ಸೂರ್ಯನ್ ಫ್ಯಾಮಿಲಿ ಒಳಗುಟ್ಟು.
ಅಂದ್ರೆ ಅವರು ಮತ್ತೆ ಒಂದಾಗ್ತಾರೆ ಅಂತೀಯಾ? ಅದೇ ಈಗ ನಮ್ಮ ಮುಂದೆ ಇರೋಂತ ಸವಾಲ್. ಯಾವುದೇ ಕಾರಣಕ್ಕೂ ಅವ್ರುಗಳು ಒಂದಾಗದೇ ಇದ್ದ ಹಾಗೆ ತುಂಬಾ ಎಚ್ಚರಿಕೆಯಿಂದ ನಾವುಗಳು ನೋಡ್ಕೋಬೇಕು. ಅವ್ರ ಮಧ್ಯೆ ಇರೋಂತ ದ್ವೇಷನ ಜಾಸ್ತಿ ಮಾಡ್ಬೇಕು. ಸೇಡಿನ ವಿಷಯನ ಇನ್ನಷ್ಟು ಹೆಚ್ಚು ಮಾಡ್ಬೇಕು. ಒಬ್ರನ್ನೊಬ್ರು ಕಂಡ್ರೆ ಆಗದೆ ಇದ್ದ ಹಾಗೆ ಅವ್ರವ್ರೆ ಹೊಡೆದಾಡ್ಕೊಂಡು ಪ್ರಾಣ ಬಿಡ್ಬೇಕು. ಯಾದವಿ ಕತೆ ತರ ಅವ್ರವ್ರೆ ಕಿತ್ತಾಡ್ಕೊಂಡು ಸಾಯ್ಬೇಕು. ಆಗ್ಲೇ ನನ್ನ ಮನ್ಸಿಗೆ ನೆಮ್ಮದಿ.